35,000ಗೆ ನಿಮಗೆ ವಿತ್ ಬ್ಯಾಟ್ರಿ ವಿತ್ 50 ಕಿಲೋಮೀಟರ್ ರೇಂಜ್ ಅಲ್ಲಿ ನಿಮಗೆ ಗಾಡಿ ಕೊಡ್ತಾ ಇದ್ದೀವಿ. ಇದರಲ್ಲಿ ನಾವು ನಿಮಗೆ ಫಸ್ಟ್ ಮೂಡು, ಸೆಕೆಂಡ್ ಮೂಡು, ಥರ್ಡ್ ಮೂಡು ಗಾಡಿ ನಿಲ್ಸಿ ಹೋಗಿರ್ತೀವಿ, ಲಾಕ್ ಮಾಡಿರ್ತೀವಿ. ಯಾರನ್ನ ನಿಮ್ಗೆ ಈ ತರ ಮಾಡೋದು ಈ ತರ ಎಲ್ಲ ಬೀಪ್ ಸೌಂಡ್ ಬರುತ್ತೆ. ಇದ್ರಲ್ಲೇ ನಿಮ್ಗೆ 72 ವೋಲ್ಟ್ ಅಂತ ಮಾಡ್ಕೊಡ್ತೀವಿ. ಅದು ನಿಮ್ಗೆ 80 to 90 ಮೈಲೇಜ್ ಬರುತ್ತೆ. ಬೇಸಿಕ್ ವರ್ಷನ್ ಆದ್ಮೇಲೆ ಸೆಕೆಂಡ್ ಮಾಡಲ್ ಇದು ನಿಮ್ಗೆ 55,000, ಇದು ನಿಮ್ಗೆ 70 ವರೆಗೂ ಮೈಲೇಜ್ ಬರುತ್ತೆ. ನಿಮಗೆ ಹೈವೇಗೆ ಹೋದ್ರೆ 80+ 90+ ಬರುತ್ತೆ ಸರ್. ಇದು 60,000 ನಿಮ್ಗೆ LED DRL ಪ್ರೊಜೆಕ್ಟರ್ ಲ್ಯಾಂಪು, ಇದು ನಿಮ್ಗೆ ಸಖತ್ ಬ್ರೈಟ್ನೆಸ್ ಇರುವಂತದ್ದು ಬರುತ್ತೆ. ಎರಡು ಕೂಡ ಮ್ಯಾಗ್ವಿಲೇನೆ ಎಲ್ಲ ಗಾಡಿಗೂ ಕೂಡ. ಸಾಕೆಟ್ ಸರ್ ನಿಮ್ ಚಾರ್ಜಿಂಗ್ ಸಾಕೆಟ್ ಬಂದು ಇಲ್ಲಿ ಬರುತ್ತೆ. ಓಕೆ, ಎಲ್ಲ ಗಾಡಿಗೂ ಕೂಡ. ಹೌದು. ಮತ್ತೆ ನಿಮ್ಗೆ ಸಪರೇಟ್ ಪಾಯಿಂಟ್ ಮಾಡಿಸ್ಕೋಬೇಕು ಅಂತ ಎಲ್ಲ ಏನು ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇಲ್ಲ, ಮನೆ ಪಾಯಿಂಟ್ ಸಾಕು. ಇದಕ್ಕೆ 100+ ಬರುತ್ತೆ. 100+ ಮೈಲೇಜ್ ಬರುತ್ತೆ. ಸರ್, ನಾವೆಲ್ಲ ಎಲೆಕ್ಟ್ರಿಕ್ ಗಾಡಿ ತಗೊಳಕ್ ಹೋದ್ರು ಕೂಡ 1.5 ಲಕ್ಷ 2 ಲಕ್ಷ ಈ ತರ ಹೇಳ್ತಾರೆ ಸರ್. ನಮಗೆ ಕಡಿಮೆ ಪ್ರೈಸ್ ಅಲ್ಲಿ ಇರಬೇಕು, ಜೊತೆಗೆ ವರ್ತ್ ಅಂತ ಅನಿಸ್ಬೇಕು, ಒಳ್ಳೆ ಮೈಲೇಜ್ ಬರಬೇಕು. ಈ ತರ ಕೆಲವರಿಗೆ ಅಂತ ಈ ವಿಡಿಯೋ. ಏನಕ್ಕಪ್ಪ ಅಂದ್ರೆ, ನೀವು ಬೇರೆ ಗಾಡಿ ತಗೊಂಡ್ರೆ ನೀವೇನ್ ಡೌನ್ ಪೇಮೆಂಟ್ ಕೊಡ್ತೀರಾ ಅದೇ ನಿಮ್ಗೆ ಅಲ್ಲಿ ಡೌನ್ ಪೇಮೆಂಟ್ ಏನ್ ಕೊಡ್ತೀರಾ ಆ ಅಮೌಂಟ್ ಅಲ್ಲಿ ನಿಮ್ಗೆ ಫುಲ್ ಗಾಡಿನೇ ಸಿಗುತ್ತೆ. ಅಂದ್ರೆ ಫುಲ್ ಕ್ಯಾಶ್ ಅಲ್ಲಿ ಆ ಗಾಡಿಗಳು ಸಿಗುತ್ತೆ. ಸೊ ನೀವು ನೋಡ್ತಾ ಬಹುದು, ಇದು ಜಸ್ಟ್ ಓಪನ್ ಆಗಿ 1 ಡೇ ಆಗಿದೆ ಅಷ್ಟೇ. ಅಂದ್ರೆ ನೆನ್ನೆ ಓಪನ್ ಆಗಿರುವಂತ ಗಾಡಿ. ಇಲ್ಲಿ ತುಂಬಾನೇ ಯೂಜ್ ಕಲೆಕ್ಷನ್ಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಅಲ್ಲಿ ಬೇಕು, ಮತ್ತೆ ನಿಮ್ಗೆ ಯಾವ ವೇರಿಯಂಟ್ ಅಲ್ಲಿ ಬೇಕು, ನಿಮ್ಗೆ ಎಷ್ಟು ಮೈಲೇಜ್ ಅಲ್ಲಿ ನೋಡ್ತಾ ಇದ್ದೀರಾ, ಎಷ್ಟು ಪವರ್ ಅಲ್ಲಿ ನೋಡ್ತಾ ಇರಾ, ಈಗ ಪ್ರತಿಯೊಂದು ಗಾಡಿ ಕೂಡ ಸಿಗುತ್ತೆ. ನನ್ನ ಜೊತೆ ಇಲ್ಲಿನ ಪ್ರೊಪ್ರಿಯೇಟರ್ ಅಂದ್ರೆ ಓನರ್ ಕೂಡ ನಮ್ಮ ಜೊತೆ ಇದ್ದಾರೆ. ಇದು ಬಂದು ನಿಮ್ಗೆ ಈಗ ಮೈಸೂರಲ್ಲಿ ಓಪನ್ ಆಗಿದೆ. ಮೈಸೂರಲ್ಲಿ ಎಲ್ಲಪ್ಪ ಅಂದ್ರೆ ರಾಮಕೃಷ್ಣ ನಗರದ ಹತ್ರ ರಾಮಕೃಷ್ಣ ವಿದ್ಯಾ ಸಂಸ್ಥೆ ಅಂತ ಏನ್ ಬರುತ್ತೆ, ಅಂದ್ರೆ ರಾಮಕೃಷ್ಣ ಕುವೆಂಪು ನಗರ ಪೊಲೀಸ್ ಸ್ಟೇಷನ್ ರೋಡ್. ಸೊ ಅಲ್ಲೇ ಈ ಒಂದು ಗಾಡಿದು ಒಂದು ಶೋರೂಮ್ ಬರುವಂತದ್ದು. ಇಲ್ಲಿ ನಿಮ್ಗೆ ಯೂಸ್ ಸ್ಟಾಕ್ಸ್ ಇರುತ್ತೆ. ಸರ್, ನಿಮ್ದು ಬೆಂಗಳೂರಲ್ಲಿ ಕೂಡ ಆಡ್ ಇದೆ ಅಲ್ವಾ? ಸರ್, ಬೆಂಗಳೂರಲ್ಲಿ ಕೂಡ. ಬೆಂಗಳೂರಲ್ಲಿ ಯಾವ ಶೋರೂಮ್ ಸರ್ ನಿಮ್ದು, ಎಲ್ಲಿರೋದು? ನಮ್ದು ಬೆಂಗಳೂರಲ್ಲಿ ಬಂದು ಪೀಣ್ಯ ಸೆಕೆಂಡ್ ಸ್ಟೇಜ್, ಅಂದ್ರಲ್ಲಿ ಮೈನ್ ರೋಡ್ ಅಲ್ಲಿ ನವಿಲ್ ನಗರ ಆರ್ಚ್ ಆಪೋಸಿಟ್ ಅಲ್ಲೇ ನಮ್ದಿರೋದು. ಓಕೆ, ಇವತ್ತೇನ್ ಮಾಡ್ತಾ ಇದೀವಿ, ದಸರಾ ಆಫರ್ ಅಲ್ವಾ ಸರ್? ಹೌದು ಸರ್, ಒಳ್ಳೆ ಪ್ರೈಸ್ ಅಲ್ಲಿ. ಹೌದು, ನಿಜವಾಗ್ಲೂ. ಓಕೆ, ಬೇರೆ ಗಾಡಿ ತಗೊಳಕ್ಕೆ ಮೈಸೂರಲ್ಲಿ ಗಲ್ಲಿಯಲ್ಲಿ ಹುಡುಕಿದ್ರು ಆತರ ನಿಮ್ಗೆ ಪ್ರೈಸ್ ಇರಲ್ಲ. ಗಲ್ಲಿಯಲ್ಲಿ ಹುಡುಕಿದ್ರು ಕೂಡ ಸಿಗಲ್ಲ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಓಕೆ, ಸೊ ಇವಾಗ ನಿಮಗೆ ಇವ್ರ ಹತ್ರ ಏನೇನು ವೇರಿಯಂಟ್ ಬರುತ್ತೆ, ಮತ್ತೆ ಅದ್ರದ್ದು ಸ್ಪೆಸಿಫಿಕೇಶನ್ ಏನಿರುತ್ತೆ, ಮತ್ತೆ ಸರ್ವಿಸ್ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ, ಸೊ ಎಲ್ಲಾನು ಕೂಡ ನಾನು ಈ ವಿಡಿಯೋದಲ್ಲಿ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಬನ್ನಿ. ವಿಜಯ್ ಇವಿ ಈ ಶೋರೂಮ್ದು ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಯಾವ್ದು ಸರ್ ಇದು? ಸರ್, ಇದು ನಿಮ್ಗೆ ರಾಮಕೃಷ್ಣ ನಗರ, ಕುವೆಂಪು ನಗರ, ಶಿವಯೋಗ ಹಾಸ್ಪಿಟಲ್ ಅಂದ್ರೆ ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ. ಶಿವಯೋಗ ಹಾಸ್ಪಿಟಲ್. ಶಿವಯೋಗ ಹಾಸ್ಪಿಟಲ್ ಇಂದ ಒಂದು 500 ಮೀಟರ್ ಅಲ್ಲಿ ನಮ್ದು ವಿಜಯ್ ಇವಿ ಅಂತ ಬೋರ್ಡ್ ಇದೆ. ಓಕೆ, ಸರಿ ಸರ್, ಇವಾಗ ಒಂದು ಬೈ ಒಂದು ಡೀಟೇಲ್ ತಿಳಿಸ್ಕೊಡೋಣ. ಸೊ ಎಲ್ಲಿಂದ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ದು? ಸರ್, ಬೇಸಿಕ್ ಮಾಡೆಲ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಖಂಡಿತ ಸರ್. ಸರ್, ಬೇಸಿಕ್ ಮಾಡೆಲ್ ಇದು ಸೆಲ್ಫಿ ಲೈಟ್ ಅಂತ. ಇದು ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 35,000. 35,000 35,000ಕ್ಕೆ. 35,000. ಓಕೆ, ನೀವು ಖಾಲಿ ಗಾಡಿ ಅನ್ಕೊಂತ ಇದ್ದೀರಾ? ಅಲ್ಲ ಸರ್, 35,000 ಕೇಳ್ತಾ ಇದ್ರಲ್ಲ, ಬ್ಯಾಟ್ರಿ ಕೊಟ್ಟು ಬಿಟ್ಬಿಟ್ಟು ಏನಾದ್ರು ಹೇಳ್ತಾ ಇದೀರಾ ಪ್ರೈಸ್? ನೀವು ಎಲ್ಲರೂ ಕೆಲವು ಜನ ಹಂಗೆ ಅನ್ಕೊಂತಾರೆ 35,000 ಅಂದ್ರೆ. ಬಟ್ ನಾವ್ ಹಂಗ್ ಮಾಡ್ತಾ ಇಲ್ಲ. 35,000ಗೆ ನಿಮ್ಗೆ ವಿತ್ ಬ್ಯಾಟ್ರಿ ವಿತ್ 50 ಕಿಲೋಮೀಟರ್ ರೇಂಜ್ ಅಲ್ಲಿ ನಿಮ್ಗೆ ಗಾಡಿ ಕೊಡ್ತಾ ಇದೀವಿ. 50 ಕಿಲೋಮೀಟರ್ ರೇಂಜ್ 35,000 ವಿತ್ ಬ್ಯಾಟ್ರಿ ಚಾರ್ಜರ್ ಎಲ್ಲ ನಮ್ ಕಡೆಯಿಂದಾನೆ. ಓಕೆ, ನಿಮ್ಗೆ ಖಾಲಿ ಗಾಡಿ ಇವಾಗೆಲ್ಲ ಖಾಲಿ ಗಾಡಿ ಅನ್ಕೊಂತಾರೆ. ಸೊ ಹಂಗಿಲ್ಲ, ವಿತ್ ಬ್ಯಾಟ್ರಿ 50 ಕಿಲೋಮೀಟರ್ ರೇಂಜ್ ಅಲ್ಲಿ ನಿಮ್ಗೆ ಗಾಡಿ ಕೊಡ್ತಾ ಇದೀವಿ. ಓಕೆ, ಇದು ಪವರ್ ಎಲ್ಲ ಹೆಂಗಿರುತ್ತೆ ಸರ್ ಬ್ಯಾಟ್ರಿ? ಇದು ನಿಮ್ಗೆ ಅನ್ರಿಜಿಸ್ಟರ್ಡ್ ವೆಹಿಕಲ್, ಸ್ಪೀಡ್ ಎಲ್ಲ ಲೋ ಸ್ಪೀಡ್ ವೆಹಿಕಲ್. ನಿಮ್ಗೆ ಇದರಲ್ಲಿ ಬೇಸಿಕ್ ಮಾಡೆಲ್ ಅಲ್ಲಿ 2 ವೇರಿಯಂಟ್ ಮಾಡಿದೀವಿ. ಓಕೆ, 2 ವೇರಿಯಂಟ್ ಅಲ್ಲಿ ಈ ಮಾಡೆಲ್ ಅಲ್ಲಿ ನಿಮ್ಗೆ 35,000ಗೂ ಇದೆ, ಪ್ಲಸ್ ನಿಮ್ಗೆ 45,000ಗೂ ಇದೆ. 35,000 ಬಂದು ನಿಮ್ಗೆ 50 ಮೈಲೇಜ್ ಮಾಡ್ಕೊಡ್ತೀವಿ. 45,000ಗೆ 60 to 70 ಮೈಲೇಜ್ ಬರುತ್ತೆ ನಿಮ್ಗೆ. ಓಕೆ, 60 to 70 ಮೈಲೇಜ್, ಅದು 45,000 ಆಗುತ್ತೆ. 45,000 ಆಗುತ್ತೆ. ಇದರಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ. ಸರ್, ಆನ್ ಮಾಡಿದ್ದು. ಓಕೆ ಸರ್, ಯಾವಾಗ ಗಾಡಿ ಆನ್ ಮಾಡಿದ್ರು ನಮ್ದು ಪಾರ್ಕಿಂಗ್ ಮೋಡಲ್ ಇರುತ್ತೆ. ಪಾರ್ಕಿಂಗ್ ಮೋಡಲ್ ಇರುತ್ತೆ. ಯಾಕಂದ್ರೆ ಮಕ್ಕಳು ಅವ್ರ ಹತ್ತಾಗ ಎಕ್ಸಲೇಟರ್ ಕೊಟ್ಟರೆ ಹೋಗ್ಬಿಡುತ್ತೆ. ಪಾರ್ಕಿಂಗ್ ಮೋಡಲ್ ಇದ್ರೆ ಗಾಡಿ ರನ್ ಆಗಲ್ಲ. ಒಂದ್ಸತಿ ನೀವು ಬ್ರೇಕ್ ಅಪ್ಲೈ ಮಾಡಿ ಬಿಟ್ರೆ ರೆಡಿ ಅಂತ ಆಪ್ಷನ್ ಬರುತ್ತೆ. ರೆಡಿ ಅಂತ ಬಂದ್ರೆ ಗಾಡಿ ಸ್ಟಾರ್ಟ್ ಆಗಿದೆ ಅಂತ. ಸೊ ಇದ್ರಲ್ಲಿ ನಾವು ನಿಮ್ಗೆ ಫಸ್ಟ್ ಮೂಡು, ಸೆಕೆಂಡ್ ಮೂಡು, ಥರ್ಡ್ ಮೂಡು ಅಂತ ಸ್ಪೀಡ್ ಮೂಡ್ ಕೊಟ್ಟಿರ್ತೀವಿ. ಬಟ್ ಇವಾಗ ನಾವೇನೇ ಮೈಲೇಜ್ ಹೇಳ್ತಾ ಇದ್ರು ನಿಮ್ಗೆ ಅದು ಬರೋದು ನಿಮ್ಗೆ ಎಕೋ ಮೋಡಲ್ಲಿ ನಿಮ್ಗೆ ಮೈಲೇಜ್ ಬರೋವಂಥದ್ದು. ಇದ್ರಲ್ಲಿ ಸ್ಪೀಡ್ ಆಪ್ಷನ್ ಫಸ್ಟ್, ಸೆಕೆಂಡ್, ಥರ್ಡ್ ಗೇರ್ ಬರುತ್ತೆ. ಪ್ಲಸ್ ನಿಮ್ಗೆ ರಿವರ್ಸ್ ಗೇರ್ ಕೂಡ ಬರುತ್ತೆ. ರಿವರ್ಸ್ ಗೇರ್ ಕೂಡ ಬರುತ್ತೆ. ನಿಮ್ಗೆ ಸ್ಕ್ರೂಸರ್ ಮೂಡ್ ಬರುತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಮೊಬೈಲ್ ಚಾರ್ಜಿಂಗ್ ಕೂಡ ಹಾಕೋಬಹುದು. ಮೊಬೈಲ್ ಚಾರ್ಜಿಂಗ್ ಹಾಕೋಬಹುದು. ಮತ್ತೆ ನೀವು ಡೈರೆಕ್ಟ್ ಆಗಿ ರಿಮೋಟ್ ಇಂದಾನು ಕೂಡ ಗಾಡಿ ಸ್ಟಾರ್ಟ್ ಮಾಡಬಹುದು. ರಿಮೋಟ್ ಅಲ್ಲೇ ಸ್ಟಾರ್ಟ್ ಮಾಡ್ಕೋಬಹುದು. ರಿಮೋಟ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಾಗ ರಿಮೋಟ್ ಅಲ್ಲೇ ಆಫ್ ಮಾಡಬೇಕು. ಓಪನ್ ಬಟನ್ ಒತ್ತಿದ್ರೆ ಆಫ್ ಆಗುತ್ತೆ. ಸೊ ಇವಾಗೆಲ್ಲ ನಾವು ಗಾಡಿ ನಿಲ್ಸಿ ಹೋಗಿರ್ತೀವಿ, ಲಾಕ್ ಮಾಡಿರ್ತೀವಿ. ಯಾರನ್ನ ನಿಮ್ಗೆ ಈ ತರ ಮಾಡೋದು ಈ ತರ ಎಲ್ಲ ಬೀಪ್ ಸೌಂಡ್ ಬರುತ್ತೆ. ಜೊತೆಗೆ
ಆಂಟಿ ಥೆಫ್ಟ್ ಸಿಸ್ಟಮ್ ಅಂತ ಒಂದು ಕೊಟ್ಟಿದೀವಿ. ಕೀ ಇರಲ್ಲ, ಯಾರನ್ನ ತಗೊಂಡ್ ಹೋಗಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ವೀಲ್ ಹತ್ರ. ಓಕೆ, ಯಾರನ್ನ ತೆಳ್ಳಕ್ ಜಾಮ್ ಆಗ್ಬಿಡುತ್ತೆ ವೀಲ್, ಜಾಮ್ ಆಗ್ಬಿಡುತ್ತೆ. ಫ್ರಂಟ್ ಹೋಗಲ್ಲ, ಬ್ಯಾಕ್ ಬರಲ್ಲ. ಓಕೆ, ವಿತ್ ಬಜಾರ್ ಕೂಡ ಇರುತ್ತೆ ಇದರಲ್ಲಿ. ಬಜಾರ್ ಕೂಡ ಬರುತ್ತೆ. ಈ ತರ ಒಂದು ಆಪ್ಷನ್ ಕೊಟ್ಟಿದೀವಿ ಸರ್ ನಾವು. ಓಕೆ, ಅಂದ್ರೆ ಯಾರು ಕತ್ಕೊಂಡು ಹೋಗಕ್ಕಾಗಲ್ಲ. ನಿಮ್ಗೆ ಫ್ರಂಟ್ ಟು ಬ್ಯಾಕ್ ಎರಡು ವೀಲ್ ಕೂಡ ಜಾಮ್ ಆಗೋಗುತ್ತೆ. ಸೊ ಇದು ನಾವು ಇಲ್ಲಿ ಏನಿದೆ ವೆಹಿಕಲ್, ಇದು ಗ್ರಾಫೈನ್ ಬ್ಯಾಟ್ರಿಯಲ್ಲಿ ಯೂಸ್ ಮಾಡ್ತಾ ಇದೀವಿ. ನೀವು ಇಲ್ಲಿ ನೋಡಬಹುದು 12 ವೋಲ್ಟ್ 32 AH ಅಂತ. ಈ ತರ ನಿಮ್ಗೆ 48 ವೋಲ್ಟ್ಸ್ 60 ವೋಲ್ಟ್ 72 ವೋಲ್ಟ್ ಅಂತ ಮಾಡ್ತೀವಿ. ಸೊ ನಿಮ್ಗೆ 48 ವೋಲ್ಟ್ ಇವಾಗ ನಾವು ಬಿಗ್ ಆಫರ್ ಅಲ್ಲಿ ಕೊಡ್ತಾ ಇರೋದು ಬಂದು 35,000 ಗೆ 50 ಮೈಲೇಜ್. ಇಲ್ಲ ನನಗೆ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ 60 ವೋಲ್ಟ್ ಮಾಡ್ಕೊಡ್ತೀವಿ. ಅದು ನಿಮ್ಗೆ 45,000 ಗೂ ಇದೆ, ಪ್ಲಸ್ 55,000 ಗೂ ಇದೆ. ಸ್ವಲ್ಪ ವೇರಿಯಂಟ್ ಡಿಫ್ರೆಂಟ್ ಇರುತ್ತೆ, ಮಾಡೆಲ್ ಡಿಫ್ರೆಂಟ್ ಇರುತ್ತೆ. ಇದ್ರಲ್ಲೇ ನಿಮ್ಗೆ 72 ವೋಲ್ಟ್ ಅಂತ ಮಾಡ್ಕೊಡ್ತೀವಿ. ಅದು ನಿಮ್ಗೆ 80 to 90 ಮೈಲೇಜ್ ಬರುತ್ತೆ. 80 to 90 ಮೈಲೇಜ್ ಬರುತ್ತೆ. ಓಕೆ, ಇದು ಗ್ರಾಫೈನ್. ಇದೇನಂದ್ರೆ ನೀವು ಏನೇ ಮಾಡಿದ್ರು ಫೈರ್ ಆಗಲ್ಲ, ಇದು ಫೈರ್ ಪ್ರೂಫ್. ಇದು ಇವಾಗ ಹೊಸದಾಗಿ ಬರ್ತಾ ಇಲ್ಲ, ಇದು ಅರೌಂಡ್ ನಮ್ ತಾತ ಅವ್ರ ತಾತ ಕಾಲದಿಂದಾನು ಈ ಬ್ಯಾಟ್ರಿ ಇದೆ. ಸೊ ಇದು ಗ್ರಾಫೈನ್ ಟೆಕ್ನಾಲಜಿಯಲ್ಲಿ ಮಾಡೋದು. ಇದು ಫೈರ್ ಪ್ರೂಫ್. ಇದು ಏನೇ ಮಾಡಿದ್ರು ಫೈರ್ ಆಗಲ್ಲ. ಏನಾನ ಆದ್ರೆ ಬ್ಯಾಟ್ರಿ ಹಂಗೆ ವೀಕ್ ಆಗೋಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ ಅಷ್ಟೇ. ಸಪೋಸ್ ಒಂದು 2 years ಆದ್ಮೇಲೆ 3 years ಆದ್ಮೇಲೆ. ಸೊ ಇವಾಗ ನಾವು 1 year ವಾರಂಟಿ ಕೊಡ್ತೀವಿ. ಬ್ಯಾಟ್ರಿ, ಮೋಟ್ರು, ಕಂಟ್ರೋಲರ್ಗೆ 1 year ವಾರಂಟಿ ಕೊಡ್ತೀವಿ. ಚಾರ್ಜರ್ಗೆ 6 months ಕೊಡ್ತೀವಿ. ಸೊ ಬ್ಯಾಟ್ರಿ ನೀವು 1 year ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ನಿಮ್ಗೆ ಅರೌಂಡ್ 2 years 2.5 years ಬ್ಯಾಟ್ರಿ ಏನು ತೊಂದರೆ ಬರಲ್ಲ. ಸೊ ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಆ ತರ ಬರುತ್ತೆ ನಿಮ್ಗೆ. ಓಕೆ, ಎಲ್ಲ ಕಲರ್ ಆಪ್ಷನ್ ಇರುತ್ತೆ ಅಲ್ಲ ನಿಮ್ಮ ಗಾಡಿಗಳು? ಪ್ರತಿ ಒಂದು ಕಲರ್ ಆಪ್ಷನ್ ಇದೆ. ನೀವೇ ನೋಡಬಹುದು. ಇಲ್ಲಿ ಒಳಗಡೆ ಕೂಡ ನೀವು ನೋಡ್ತಾ ಇರಬಹುದು. ಸ್ಟಾಕ್ ಅವೈಲೇಬಲ್ ಇದೆ. ಓಕೆ, ಸ್ಟಾಕ್ಸ್ ಅವೈಲೇಬಲ್ ಇರುತ್ತೆ. ಮೈಸೂರಲ್ಲಿ ಬೇಕು ಅನ್ನೋರು ಮೈಸೂರಲ್ಲಿ ತಗೋಬಹುದು, ಬೆಂಗಳೂರಲ್ಲಿ ಬೇಕು ಅನ್ನೋರು ಬೆಂಗಳೂರಲ್ಲಿ ತಗೋಬಹುದು. ಬೆಂಗಳೂರಲ್ಲಿ ನಾವು ಆಗ್ಲೇ 2 years ಇಂದ ಶೋರೂಮ್ ಮಾಡ್ತಾ ಇದೀವಿ. ಬೆಂಗಳೂರಿಂದ ಮೈಸೂರಿಗೆ ಆಲ್ರೆಡಿ ಒಂದು 30 to 40 ವೆಹಿಕಲ್ಸ್ ಕೊಟ್ಟಿದೀವಿ. ಸೊ ಅಲ್ಲಿಂದ ಟ್ರೈನ್ ಅಲ್ಲಿ ಆಗ್ತಾ ಇದ್ರಿ, ಸ್ವಲ್ಪ ನಮ್ಗೆ ಕಷ್ಟ ಆಗ್ತಾ ಇತ್ತು. ಸೊ ಅದಕ್ಕೆ ಬೇಡ ಅಂತ ಇಲ್ಲೇ ಶೋರೂಮ್ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿದ್ದೀರಾ. ಓಕೆ, ಎಲ್ಲರಿಗೂ ಕೂಡ ಯೂಸ್ ಆಗ್ಲಿ ಅಂತ. ಚಾಮುಂಡಿ ದಯೆಯಿಂದ ಎಲ್ಲ ಒಳ್ಳೇದಾಗುತ್ತೆ ಅಂತ. ಖಂಡಿತ ಸರ್, ಹಾಗೆ ಆಗುತ್ತೆ. ಅದು ಕೂಡ ದಸರಾ ಹತ್ರ ಇನ್ನೇನ್ ಬರ್ತದೆ, ಸೊ ಈ ಟೈಮ್ ಓಪನ್ ಮಾಡಿದ್ದೀರಾ. ಮೈಸೂರು ಜನತೆಗೆ ಒಂದು ಬಿಗ್ ಆಫರ್ ಕೊಡೋಣ ಅಂತ ಒಂದು ಟ್ರೈ ಮಾಡಿದೀವಿ. ಓಕೆ, ಸೊ ನೋಡೋಣ ಸರ್, ನಾನು ಕೂಡ ಒಂದು ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀನಿ. ಸೊ ಆದಷ್ಟು ಬೇಗ ತಗೋತೀನಿ, ನಿಮ್ಗೆ ಹೇಳಿದ್ದೆ. ಸೊ ನೀವು ನೋಡ್ತಾ ಬೋದು ಎಲ್ಲಾ ಕಲರ್ ಆಪ್ಷನ್ ಇರುತ್ತೆ. ಅಂದ್ರೆ ತುಂಬಾ ಜನಕ್ಕೆ ಬ್ಲಾಕ್ ಬೇಕು, ಮೆರೂನ್ ಬೇಕು, ರೆಡ್ ಬೇಕು, ಗ್ರೀನ್ ಬೇಕು ಅಂತೀರಾ, ಇಲ್ಲ ಬ್ಲೂ ಬೇಕು ಅಂತೀರಾ, ಇಲ್ಲ ಯೆಲ್ಲೋ ಕಲರ್ ಅಲ್ಲಿ ಬೇಕು ಅಂತೀರಾ. ಸೊ ಈಗ ಪ್ರತಿಯೊಂದು ಕೂಡ ಆಪ್ಷನ್ ಇರುತ್ತೆ. ಇದೇನ್ ನಾವೇನ್ ತೋರಿಸ್ತಾ ಇದು ಬಂದು ನಿಮಗೆ ಬೇಸಿಕ್ ವೇರಿಯಂಟ್. ಸೊ ಈಗ ನೆಕ್ಸ್ಟ್ ಅಪ್ಗ್ರೇಡೇಷನ್ ವರ್ಷನ್ ಬೇಕು ಅಂದ್ರೆ ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ. ಇದು ಡಿಸ್ಪ್ಲೇ ಏನು ತೋರುತ್ತಾ ಸರ್? ಇದು ಎಲ್ಲಾ ವೇರಿಯಂಟ್ಗೂ ಸೇಮ್ ಇರುತ್ತೆ ಅಲ್ವಾ? ಹೌದೌದು ಸರ್, ನಿಮಗೆ ಇದೊಂದು ವೇರಿಯಂಟ್ ಮಾತ್ರ ಡಿಸ್ಪ್ಲೇ ಚೇಂಜ್ ಇರುತ್ತೆ. ಓಕೆ, ಇದೊಂದು ಚೇಂಜ್ ಇರುತ್ತೆ. ನೀವೇನ್ ಡಿಸ್ಪ್ಲೇ ನೋಡಿದ್ರು ಬೇಸಿಕ್ ಮಾಡೆಲ್ ಅಲ್ಲಿ ಅದೇ ತರ ಡಿಸ್ಪ್ಲೇನ ಎಲ್ಲದಕ್ಕೂ ನಿಮಗೆ ಬರುವಂತದ್ದು. ಓಕೆ, ಈಗ ಬೇಸಿಕ್ ನಾನು ತೋರಿಸ್ತಾ ಸರ್ 35,000 45,000 ಅಲ್ಲಿ ಸಿಗುತ್ತೆ ಅಂತ. ಇದು ಸೆಕೆಂಡ್ ವೇರಿಯಂಟ್ ಸರ್? ಸೆಕೆಂಡ್ ವೇರಿಯಂಟ್ ನಮ್ದೇನು 60,000 65,000 ಟಾಪ್ ಎಂಡ್ ಅಷ್ಟೇ ನಮ್ದು. ಓಕೆ, ಇದು ಬಂದು ನಿಮ್ಗೆ 55,000 ವಿತ್ DRL ಬರುತ್ತೆ, LED ಇಂಡಿಕೇಟರ್ ಬರುತ್ತೆ, ಈ ತರ. ಅದಕ್ಕೋಸ್ಕರ ನಿಮ್ಗೆ ಇದು ಮಾಡೆಲ್ ಚೇಂಜ್. ಇದು ನಮ್ ಬೇಸಿಕ್ ವರ್ಷನ್ ಆದ್ಮೇಲೆ ಸೆಕೆಂಡ್ ಮಾಡೆಲ್. ಇದು ನಿಮ್ಗೆ 55,000. ಇದು ನಿಮ್ಗೆ 70 ವರೆಗೂ ಮೈಲೇಜ್ ಬರುತ್ತೆ. 70 ವರೆಗೂ ಕೂಡ ಮೈಲೇಜ್ ಬರುತ್ತೆ. ಓಕೆ, ಬೇಕು ಅಂದ್ರೆ ನಿಮ್ಗೆ ಈ ಮಾಡೆಲ್ ಅಲ್ಲೇ ನನಗೆ ಮೈಲೇಜ್ ಜಾಸ್ತಿ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಇದರಲ್ಲೂ ಕೂಡ ಮಾಡ್ಕೊಡ್ತೀರಾ ಬೇಕಾದ್ರೆ? ಅಂದ್ರೆ ಬ್ಯಾಟರಿ ಮಾತ್ರ ನೀವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸರ್ ಇದಾದ್ಮೇಲೆ ನೆಕ್ಸ್ಟ್ ಬಂದು ಪವರ್ ಪ್ಲಸ್ ಅಂತ. ಪವರ್ ಪ್ಲಸ್ ಇದು ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಡಿಸ್ಪ್ಲೇ ಚೇಂಜ್ ಇರುತ್ತೆ, ಅದು ಆಮೇಲೆ ತೋರಿಸ್ತೀನಿ. ಓಕೆ ಸರ್. ಸೊ ಇದು ನಿಮ್ಗೆ ಸಿಟಿ ಲಿಮಿಟ್ಸ್ ಅಲ್ಲಿ 60 ಮೈಲೇಜ್ ಬರುತ್ತೆ. 60 ಮೈಲೇಜ್ ಬರುತ್ತೆ. ನಿಮ್ಗೆ ಹೈವೇಗೆ ಹೋದ್ರೆ 80+ 90+ ಬರುತ್ತೆ. 80+ 90+ ಬಂದೇ ಬರುತ್ತೆ. ಸಿಟಿಯಲ್ಲಿ ಸ್ವಲ್ಪ ಕಮ್ಮಿನೇ ಬರೋದು. ಸೊ ನಾವು ಬ್ರೇಕ್ ಅಪ್ಲೈ ಮಾಡ್ತಾ ಇರ್ತೀವಲ್ಲ, ಆದ್ರಿಂದ ಸಿಟಿಯಲ್ಲಿ 60 ಆರಾಮ್ಸೆ ಬರುತ್ತೆ. 60 ಆರಾಮ್ಸೆ ಬರುತ್ತೆ. ಓಕೆ, ಏನಂದ್ರೆ ಪ್ರೈಸ್ ಇದು ಸರ್? ಇದು 60,000 60,000 ಓಕೆ, ಅದು ಬಿಟ್ಟು ನೆಕ್ಸ್ಟ್ ವೇರಿಯಂಟ್? ಇದು ಬಿಟ್ಟು ನೆಕ್ಸ್ಟ್ ಮಾಡೆಲ್ ನಮ್ದು ಟಾಪ್ ಎಂಡ್ ಲಾಸ್ಟ್ ಮಾಡೆಲ್. ಓಕೆ, ಇದು ನಿಮ್ಗೆ ಪವರ್ ಪ್ರೋ. ಇದು 65,000 ಆಗುತ್ತೆ. ನಿಮ್ಗೆ ಇದು 80 to 90 ಮೈಲೇಜ್ ಬರುತ್ತೆ ಸಿಟಿ ಲಿಮಿಟ್ಸ್ ಅಲ್ಲಿ. ಅಷ್ಟು ಬರುತ್ತೆ ಮೈಲೇಜ್ ಬರುತ್ತೆ 80 to 90. ನೀವು ಹೈವೇಗೆ ಹೋದ್ರೆ 100+ ಬರುತ್ತೆ. 100+ ಮೈಲೇಜ್ ಬರುತ್ತೆ. ಏನು ಸಿಟಿಗೆ ಹೈವೇಗೆ ಡಿಫ್ರೆನ್ಸ್ ಅಂದ್ರೆ ಇವಾಗ ನಾವು ಹೈವೇಗೆ ಹೋಗ್ಬಿಟ್ರೆ ಬ್ರೇಕ್ಸ್ ಅಪ್ಲೈ ಮಾಡೋದಿಲ್ಲ, ಹಂಗಾಗಿ ನಿಮ್ಗೆ ಮೈಲೇಜ್ ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆ, ನಿಮ್ಗೆ LED DRL ಪ್ರೊಜೆಕ್ಟರ್ ಲ್ಯಾಂಪು ಇದು ನಿಮ್ಗೆ ಸಖತ್ ಬ್ರೈಟ್ನೆಸ್ ಇರುವಂತದ್ದು ಬರುತ್ತೆ. ಓಕೆ ಸರ್, ಮತ್ತೆ ಇದ್ರದೆಲ್ಲ ಟೈರ್ ಸೈಜ್ಗಳು ಏನು ಬರುತ್ತೆ ಸರ್? ಸರ್ ನಿಮ್ಗೆ ಫ್ರಂಟ್ ಎಲ್ಲಾನು 12 ಇಂಚ್ ಬರುತ್ತೆ. ಎಲ್ಲಾನು 12 ಇಂಚ್ ಬರುತ್ತೆ. ಮತ್ತೆ
ಎಲ್ಲಾ ಗಾಡಿಗೂ ವಿತ್ ಡಿಸ್ಕೇ ಬರೋದು. ಡ್ಯೂಯಲ್ ಡಿಸ್ಕ್ ಫ್ರಂಟ್ ಬ್ಯಾಕ್ ಎರಡು ಕೂಡ? ಇಲ್ಲ ನಿಮ್ಗೆ ಹಿಂದೆ ಡ್ರಮ್ ಬರುತ್ತೆ. ಹಿಂದೆ ಡ್ರಮ್ ಬರುತ್ತೆ, ಫ್ರಂಟ್ ಅಲ್ಲಿ ಡಿಸ್ಕ್ ಇರುತ್ತೆ. ಬಟ್ ನೀವು ಫ್ರಂಟ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಹಿಂದೆ ಏನು ಡ್ಯೂಯಲ್ ಕಂಟ್ರೋಲ್ ಆಗುತ್ತೆ. ಡ್ಯೂಯಲ್ ಕಂಟ್ರೋಲ್ ಆಗುತ್ತೆ. ಓಕೆ, ಡ್ರಮ್ ಬೇಕು, ಡಿಸ್ಕ್ ಬ್ರೇಕ್ ಎರಡು ಕೂಡ ಅಪ್ಲೈ ಆಗುತ್ತೆ. ಓಕೆ, ಅದು ಕೂಡ ಎರಡು ಕೂಡ ಮ್ಯಾಗ್ ವೀಲೇನೆ ಎಲ್ಲ ಗಾಡಿಗೂ ಕೂಡ ಸರ್, ಯಾವುದು ಲೋಕಲ್ ಹಾಕಿಲ್ಲ. ಟೈರ್ ಕೂಡ ಯಾವುದು ಚೈನಾ ಟೈರ್ ಅಲ್ಲ, ಎಲ್ಲ ಐಆರ್ ಮಾರ್ಕ್ ಇರುವಂತದ್ದು. ಓಕೆ, ನೈಲಾನ್ ಟೈರ್. ಓಕೆ, ಡಿಸ್ಕ್ ಬ್ರೇಕ್ ಇರುತ್ತೆ. ಸರ್, ಇವಾಗ ಗಾಡಿ ತೋರಿಸೋದಲ್ಲ, ಲಿಥಿಯಂ ಬ್ಯಾಟರಿ ಕೂಡ ಇದೆ ಅಂತ ಹೇಳಿದ್ರಲ್ಲ ನೀವು? ಸರ್, ಅದು ಕೂಡ ಆಪ್ಷನ್ ಇದೆ, ನೀವು ನೋಡಬಹುದು. ಓಕೆ, ಲಿಥಿಯಂ ಬ್ಯಾಟರಿ ಕೂಡ ಅವ್ರು ಫಿಕ್ಸ್ ಮಾಡಿಸ್ಕೋಬಹುದು. 3 ಇಯರ್ಸ್ ವಾರಂಟಿ ಬರುತ್ತೆ ಇದರಲ್ಲಿ. ಓಕೆ, ಇದರಲ್ಲಿ 3 ಇಯರ್ಸ್ ವಾರಂಟಿ, ಅದರಲ್ಲಿ ಆದ್ರೆ 1 ಇಯರ್ ವಾರಂಟಿ. ನೀವು ಅದರಲ್ಲೂ 2 ಇಯರ್ಸ್ ಆರಾಮಾಗಿ ಯೂಸ್ ಮಾಡಬಹುದು. ಇದು 3 ಇಯರ್ಸ್ ವಾರಂಟಿ ಇರುತ್ತೆ, ನೀವು 5 ಇಯರ್ಸ್ ವರೆಗೂ ಆರಾಮಾಗಿ ಯೂಸ್ ಮಾಡಬಹುದು. ಓಕೆ, ಸೊ ಇದು ಬಂದು ನಿಮಗೆ ಬ್ಯಾಟ್ರಿ ನಾವು ತೋರಿಸ್ಕೊಡ್ತಾ ಇದೀವಿ. ಸೊ ಈ ತರ ಎಲ್ಲ ಬೇಕಂದ್ರೆ ಸೊ ಈ ಬ್ಯಾಟ್ರಿನೂ ಕೂಡ ನೀವು ಅಡಾಪ್ಟ್ ಮಾಡ್ಕೋಬಹುದು. ಸರ್, ಇವಾಗ ಯಾರೇ ಆಗ್ಲಿ ಸರ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾರಲ್ಲ ಸರ್, ಈಗ ಹೆಲ್ಮೆಟ್ ಇಡಬೇಕು, ಇಲ್ಲ ಮನೆಗೆ ತರಕಾರಿ ತಗೊಂಡ್ರೆ ಅದನ್ನ ಇಡಬೇಕು ಅಂದ್ರೆ ಜಾಗ ಎಲ್ಲಿದೆ ಸರ್ ಇದರಲ್ಲಿ? ಡಿಕ್ಕಿ ಸ್ಪೇಸ್ ನೋಡಿ ಸರ್ ಒಂದ್ಸಲಿ. ಓಕೆ, ಫುಲ್ ಆರಾಮಾಗಿ ಇಟ್ಕೊಂಡು ಓಡಾಡಬಹುದು. ಹೌದು, ಒಂದು ಫುಲ್ ಹೆಲ್ಮೆಟ್ ಕೂಡ ನೀವು ಇಟ್ಕೋಬಹುದು. ಓಕೆ, ಮತ್ತೆ ಇದ್ರ ಚಾರ್ಜಿಂಗ್ ಸಾಕೆಟ್ ಸರ್? ಸರ್, ನಿಮ್ ಚಾರ್ಜಿಂಗ್ ಸಾಕೆಟ್ ಬಂದು ಇಲ್ಲಿ ಬರುತ್ತೆ. ಓಕೆ, ಎಲ್ಲ ಗಾಡಿಗೂ ಕೂಡ? ಹೌದು, ಪ್ರತಿಯೊಂದು ಗಾಡಿಗೂ ಇಲ್ಲಿ ಬರುತ್ತೆ. ಓಕೆ, ಎಷ್ಟು ಅವರ್ ಚಾರ್ಜ್ ಮಾಡಬೇಕಾಗುತ್ತೆ ಇದು? ಸರ್, ನಿಮಗೆ ಲಿಥಿಯಂ ಬ್ಯಾಟರಿ ಆದ್ರೆ 3 to 4 ಅವರ್ಸ್. ಗ್ರಾಫೈನಲ್ ಆದ್ರೆ ನೀವು ತಗೊಳ್ಳೋ ಮೈಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಸರ್, ಇವಾಗ ಮನೆಯಲ್ಲಿ ಚಾರ್ಜ್ ಹೆಂಗ್ ಸರ್ ಮಾಡ್ಕೊಳ್ಳೋದು ಇದರಲ್ಲಿ? ಸರ್, ನೀವು ಮನೇಲಿ ಮಾಮೂಲಿ ಮೊಬೈಲ್ ಚಾರ್ಜ್ ಮಾಡ್ತೀರಲ್ಲ, ಹೌದು, ಆ ಸಾಕೆಟ್ ಆ ಪ್ಲಗ್ ಇಂದಾನೆ ನೀವು ಗಾಡಿ ಕೂಡ ಚಾರ್ಜ್ ಮಾಡ್ಕೋಬಹುದು. ಓಕೆ, ಇದಕ್ಕೆ ನಿಮ್ಗೆ ಸಪರೇಟ್ ಪಾಯಿಂಟ್ ಮಾಡಿಸ್ಕೋಬೇಕು ಅಂತ ಎಲ್ಲ ಏನು ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇಲ್ಲ, ಮನೆ ಪಾಯಿಂಟೇ ಸಾಕು ಇದಕ್ಕೆ. ಓಕೆ ಸರ್, ಮತ್ತೆ ಇನ್ನೊಂದು, ನೀವು ಇವಾಗ ಡೈಲಿ 100 ರೂಪಾಯಿ ಅಂದ್ರೆ ತಿಂಗಳಿಗೆ 3000 ಆಯ್ತು. ಹೌದು, ನೀವು ಇದು ತಿಂಗಳೆಲ್ಲ ಓಡಿಸಿದ್ರು ನಿಮ್ಗೆ ಕರೆಂಟ್ ಬಿಲ್ ಬರೋದೇ 100 ರೂಪಾಯಿ. 100 ರೂಪೀಸ್ ಬರೋದು ಜಾಸ್ತಿ, ಮ್ಯಾಕ್ಸಿಮಮ್ 80 ರೂಪೀಸ್ ಬರುತ್ತೆ. ಮ್ಯಾಕ್ಸಿಮಮ್ 80 ರೂಪೀಸ್ ಬರುತ್ತೆ. ಓಕೆ, ಈಗ 100 ರೂಪಾಯಿ ಅಂತ ಅನ್ಕೊಂಡ್ರೆ 3000 ರೂಪಾಯಿ ಆಗುತ್ತೆ ತಿಂಗಳಿಗೆ. ಓಕೆ, ಅಲ್ಲಿಗೆ 2900 ರೂಪಾಯಿ ಉಳಿಸ್ಬೋದು. ಓಕೆ, 2900 ರೂಪೀಸ್ ನೀವು ಪ್ರತಿ ತಿಂಗಳಿಗೆ ನೀವು ಉಳಿಸ್ಬೋದು. ಏನಕ್ಕಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಬರೋದೇ ನಿಮಗೆ 80 to 100 ರೂಪೀಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 100, ಮಿನಿಮಮ್ ಒಂದು 80 ರೂಪೀಸ್ ಅಂತಾನೆ. ಒಂದು ಆವ್ರೇಜ್ ಅಲ್ಲಿ ಇಟ್ಕೊಳ್ಳೋಣ, 80 ರೂಪಾಯಿ ನೀವು ಚಾರ್ಜ್ ಮಾಡಿದ್ರೆ ಸಾಕು. ಅಲ್ಲಿಗೆ ತಿಂಗಳಿಗೆ 80 ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ 3000 ವರೆಗೂ ಕೂಡ ಮೈಲೇಜ್ ಬರುತ್ತೆ. ಸರ್, ಇವಾಗ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ಬಿಟ್ರಿ, ಇದ್ರದ್ದೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಯಾವ ರೀತಿ ಸರ್? ಸರ್, ಇದು ಅನ್ರಿಜಿಸ್ಟರ್ಡ್ ವೆಹಿಕಲ್ ಎಲ್ಲಾನು ಕೂಡ ವಿತೌಟ್ RTO ದಲ್ಲಿ ನಿಮ್ಗೆ ಈ ಗಾಡಿ ಕೊಡ್ತಾ ಇರೋದು. ಇದು ಆಲ್ ಓವರ್ ಇಂಡಿಯಾ ಓಡಿಸಿದ್ರು ನಿಮ್ನ ಯಾರು ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸ್ಟೇಟ್ ಟು ಸೆಂಟ್ರಲ್ ಇಂದ ಅಪ್ರೂವ್ ಆಗಿರೋದೇ ಇದು ನಾವು ಸೇಲ್ ಮಾಡ್ತಾ ಇದ್ದೀವಿ. ಓಕೆ, ಸರ್ವಿಸಿಂಗ್ ಬಗ್ಗೆ ಹೇಳಿದೀವಿ, ಎಲ್ಲಾನು ಕೂಡ ಹೇಳಿದೀವಿ. ಇವೆಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಒಂದಿದೆ ಸರ್. ಸರ್, ಏನ್ ಹೇಳಿ? ಈಗ ನನ್ನ ಹತ್ರ ದುಡ್ಡಿಲ್ಲ ಸರ್, ನಂಗೆ ಲೋನ್ ಫೆಸಿಲಿಟಿ ಬೇಕು ಸರ್. ಲೋನು ಮಾಡ್ಕೊಡ್ತೀವಿ ಬಜಾಜ್ ಕಡೆ, ಫೈನಾನ್ಸ್ ಕಡೆಯಿಂದ ಲೋನ್ ಕೂಡ ಆಪ್ಷನ್ ಇರುತ್ತೆ. ಓಕೆ, ಆಲ್ ಓವರ್ ಕರ್ನಾಟಕ ಆಗುತ್ತೆ ಸರ್? ಹೌದು ಸರ್, ಆಲ್ ಓವರ್ ಕರ್ನಾಟಕ ಲೋನ್ ಆಪ್ಷನ್ ಇರುತ್ತೆ. ಈಗ ನೀವು ಬೇರೆ ಕಡೆ ಲೆಕ್ಕ ಹಾಕೊಳ್ಳಿ. ಸೊ ನೀವೆಲ್ಲಾದ್ರೂ ಹೋಗ್ಬಿಟ್ಟು EV ಗಾಡಿ ಕೇಳಿದ್ರೆ ಸೊ ಮಿನಿಮಮ್ 1.25 ಲಕ್ಷದಿಂದ 2.25 ಲಕ್ಷದವರೆಗೂ ಕೂಡ ನಡೀತಾ ಇರುತ್ತೆ. ಕೆಲವೊಂದು ಬ್ರ್ಯಾಂಡ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 2 ಲಕ್ಷ ಅಂತಾನೆ ಇಟ್ಕೊಳ್ಳಿ, ಇಲ್ಲಿ 35,000 ರೂಪಾಯಿ ಒಂದು ಗಾಡಿ. ಸೊ ಬೇರೆ ಕಡೆ ಒಂದು ಗಾಡಿ ತಗೊಳ್ಳೋ ಬದಲು ನಿಮ್ಗೆ ಇಲ್ಲಿ 6 ಗಾಡಿ ಸಿಗುತ್ತೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಈ ಗಾಡಿಗಳ ಬಗ್ಗೆ ಏನೇ ಡೀಟೇಲ್ ಬೇಕಿದ್ರು ಕೂಡ, ಇಲ್ಲ ನೀವು ಇದನ್ನ ವಿಸಿಟ್ ಮಾಡಬೇಕಂದ್ರೂ ಕೂಡ, ವಿಡಿಯೋ ಮೇಲೆ ಇವರ ಒಂದು ನಂಬರ್ ಇರುತ್ತೆ, ಕರೆ ಮಾಡ್ತಾ ಇವರು ನಿಮಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಕೂಡ ಕೊಟ್ಟಿರ್ತೀವಿ. ಸೊ ಬೇಕು ಅನ್ನೋರು ಒಂದ್ಸಲ ವಿಸಿಟ್ ಕೂಡ ಮಾಡ್ಬೋದು. 35,000 ರೂಪಾಯಿಂದ ನಿಮ್ಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಬೇರೆ ಕಡೆಗೆ ನೀವು ಕಂಪೇರಿಟಿವ್ ಮಾಡೋಕ್ಕೆ ಆಗೋದಿಲ್ಲ. ಬೇರೆ ಕಡೆ ಬ್ಯಾಟ್ರಿ ಚಾರ್ಜೇ ಅಷ್ಟೊಂದಿರುತ್ತೆ, ಬ್ಯಾಟ್ರಿ ಕಾಸ್ಟೇ ಅಷ್ಟೊಂದಿರುತ್ತೆ. ಬಟ್ ಇಲ್ಲಿ ನಿಮಗೆ ಗಾಡಿನೇ ಸಿಗುತ್ತೆ. ಸೊ ಬೇಕು ಅನ್ನೋರು ಬೇಗ ವಿಸಿಟ್ ಮಾಡಿ. ಸರ್, ಇಷ್ಟೊತ್ತು ನಿಮ್ಮ ಒಂದು ಟೈಮ್ ಕೊಟ್ಟು ಇವೆಲ್ಲ ಇರುವಂತ ಗಾಡಿಗಳ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀರಾ. ನನ್ನ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಾರೆ ಖಂಡಿತವಾಗಿ ಬರ್ತಾರೆ ಸರ್. ಅದರಲ್ಲೂ ಕೂಡ ಏನಾದ್ರು ಕಡಿಮೆ ಮಾಡೋಕ್ಕಾದ್ರೆ ಸೊ ದಯವಿಟ್ಟು ಕಡಿಮೆ ಮಾಡ್ಕೊಡಿ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.